ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಹೇಗೆ ಹಬ್ಬನ ಆಚರಿಸಿದ್ರಿ ಅಂತ ಕಮೆಂಟಲ್ಲಿ ತಿಳಿಸಿ. ಕಥೆನ ಶುರು ಮಾಡೋಣ. ಕಲ್ಯಾಣ ಮಸ್ತು. ನೋಡಿ ಮಾಮ್, ಅವರು ಮಾಡಿದ ತಪ್ಪಿಗೆ ತಾನೇ ಅಮ್ಮ ನಾವು ಶಿಕ್ಷೆ ಕೊಡ್ತಿದ್ದೀವಿ. ತಪ್ಪು ಮಾಡಿದವನು ಒಬ್ಬ, ಶಿಕ್ಷೆ ಕೊಡೋದು ಇನ್ನೊಬ್ಬರಿಗೆ. ಆ ರಮಣ್ಗೆ ಬುದ್ಧಿವಂತಿಕೆ ಹೆಚ್ಚು. ಅದಕ್ಕೆ ನೀನು ಏನೇ ದ್ರೋಹ ಮಾಡಿದ್ರೂ ಅದನ್ನೆಲ್ಲ ನಾಶ ಮಾಡಿ ದೊಡ್ಡ ಉದ್ಯಮಿಯಾಗಿ ಮಿಂಚ್ತಾ ಇದ್ದಾನೆ. ಅಷ್ಟೊಂದು ಬುದ್ಧಿವಂತಿಕೆ ಇದ್ದರೆ ನಾನು ನನ್ನ ಅಪ್ಪ ಸೇರಿ ಇದೆಲ್ಲ ಮಾಡ್ತಾ ಇದ್ದೇವೆ ಅಂತ ಅವನು ಕಂಡುಹಿಡಿಬೋದಿತ್ತಲ್ವ. ಅವನು ನಿಮ್ಮ ಅಪ್ಪನನ್ನು ಅನುಮಾನಿಸಲಿಲ್ಲ. ಅನುಮಾನ ಬಂತು ಅಂದರೆ ಮರುಕ್ಷಣವೇ ನಿನಗೆ ನಿಮ್ಮ ಅಪ್ಪನಿಗೆ ಆಯುಷ್ಯ ಕಡಿಮೆನೇ. ಅವನಿಗೆ ಆಯುಷ್ಯ ಕಡಿಮೆಯಾ ಅಥವಾ ನಮಗೆ ಆಯುಷ್ಯ ಕಡಿಮೆಯಾ ಅಂತ ನೋಡೇ ಬಿಡೋಣಮ್ಮ ಅಂತ ಅಹಂಕಾರದಿಂದ ಮೆರಿಬಾರ್ದು ಧೀರನ್. ನಿನ್ನ ಅಪ್ಪ ಮಾಡಿದ ತಪ್ಪಿಗೆ ನಿನಗೆ ಶಿಕ್ಷೆ ಕೊಟ್ಟರೆ ಎಷ್ಟು ನೋವಾಗುತ್ತೆ ಹೇಳು. ಆದರೆ ಆ ರಮಣ್ ಮಗ 3ನೇ ತಲೆಮಾರು. ಪಾಪ ಏನೂ ತಿಳಿದ 4 ವರ್ಷದ ವಯಸ್ಸಿನಲ್ಲಿ ಅನಾಥನಾಗಿ ಮಾಡ್ದ ನಿಮ್ಮಪ್ಪ. ಅವನೇ ಒಂದು ಹುಡುಗಿಯೊಂದಿಗೆ ಈಗ ಸ್ವಲ್ಪ ಸಂತೋಷವಾಗಿದ್ದಾನೆ. ಅದನ್ನು ಕೂಡ ಹಾಳು ಮಾಡಲು ನೀವಿಬ್ಬರು ಏನೋ ಪ್ಲ್ಯಾನ್ ಖಂಡಿತವಾಗಿಯೂ ಹಾಕಿರ್ತೀರ. ಇಷ್ಟು ದಿನ ಕೆಟ್ಟದ್ದು ಮಾಡಿ ನೀವು ಸಂತೋಷವಾಗಿದ್ರಿ. ಆದರೆ 30 ವರ್ಷ ಶಾಶ್ವತವಾಗಿ ಬದುಕಿದವರು ಯಾರೂ ಇಲ್ಲ. 30 ವರ್ಷ ಕಡಿಮೆಯಾಗಿ ಬದುಕಿದವರು ಯಾರೂ ಇಲ್ಲ. ಜೀವನ ಎಂಬ ಚಕ್ರ, ಜೀವನ ಅನ್ನೋ ಕಾಲಚಕ್ರ ನಿಮ್ಮ ಕಡೆಗೂ ತಿರುಗುತ್ತೆ, ನೋಡ್ಕೊಳ್ಳಿ ಅಂತ ಹೇಳಿದ್ಲು ಪವಿತ್ರ. ಅಮ್ಮ, ನೀವು ಆ ರಮಣ್ ಬಗ್ಗೆ ಹೊರತುಪಡಿಸಿ ಬೇರೆ ಏನೇ ಮಾತನಾಡಿದ್ರು ನಾ ಕೇಳ್ತೀನಿ. ಇನ್ನು ಮುಂದೆ ಈ ಟಾಪಿಕ್ ಬೇಡ. ಈಗ ನನ್ನನ್ನು ಯಾಕೆ ಬರ ಹೇಳಿದ್ರಿ ಅಂತ ಹೇಳಿ ಅಂತ ಕೇಳ್ದ. ಬಾ, ಶರಣಳನ್ನು ಹೆಣ್ಣು ನೋಡಲು ಹೋಗಿ ಬರೋಣ ಅಂತ ಹೇಳಿದ್ಲು ಪವಿ. ನೆನ್ನೆ ನೋಡಿದ ಹುಡುಗಿಯನ್ನು ದಿಢೀರಂತ ಹೋಗಿ ಮದುವೆ ಸಂಬಂಧ ಹೇಳಿದರೆ ಅವರು ನಿನ್ನನ್ನು ನನ್ನ ಬಗ್ಗೆ ಏನಂತ ಅನ್ಕೋತಾರೆ ಅಮ್ಮ, ನೀನೇ ಹೇಳು ಅಂದ. ಯಾವುದೋ ಹುಡುಗಿ ಸಿಗದೆ ಒದ್ದಾಡ್ತಿದ್ದೇವೆ ಅಂತ ಯೋಚಿಸ್ತಾರೋ ಇಲ್ವೋ. ಅದು ಅಲ್ಲದೆ ನನ್ನ ಬಗ್ಗೆ ಏನಂದ್ಕೊಳ್ತಾರೆ ಅಮ್ಮ. ಚಿಂದಂತಹ ಒಂದು ಹುಡುಗಿಯನ್ನು ನೋಡಿದ ಮೇಲೆ ಇನ್ನು ಬೇರೆಯವ್ರ ಬಗ್ಗೆ ನೋಡಲು ಸಾಧ್ಯ ಇಲ್ಲ. ಅವಳನ್ನು ನೋಡಿದ ತಕ್ಷಣವೇ ನನ್ನ ಮನಸ್ಸು ಹೇಳಿಬಿಡ್ತು, ಅವಳೇ ನನ್ನ ಮನೆ ಸೊಸೆ ಅಂತ. ನಾನು ಬೆಳಗ್ಗೆನೇ ಎಲ್ಲ ಮಾತನಾಡಿಬಿಟ್ಟಿದ್ದೀನಿ. ನೀನು ಏನು ಮಾತನಾಡ್ದೆ ಬಾ ಅಂತ ಹೇಳಿದರು ಪವಿ. ಹೋಗುವ ದಾರಿಯಲ್ಲಿ ಹಣ್ಣುಗಳು ಸಿಹಿ ತಿಂಡಿಗಳನ್ನು ಖರೀದಿಸಿ ಕಾರ್ ಹತ್ತಿದ್ರು. ಶರಣ್ಯಾಳ ಮನೆಯ ಬಳಿ ಇಳಿಯುವ ಸಮಯಕ್ಕೆ ಅಲ್ಲಿ ಒಳ್ಳೆಯ ಮುಹೂರ್ತ ಪ್ರಾರಂಭ ಆಯಿತು. ಹಾರನ್ ಶಬ್ದ ಕೇಳಿದ ತಕ್ಷಣವೇ ಯಾರೋ ಬಂದಿದ್ದಾರೆ ಅಂತ ಹೊರಗೆ ಬಂದು ನೋಡಿದ ಶರಣ್ಯ ಅಲ್ಲಿರುವ ಅವನನ್ನು ಅಂದರೆ ಧೀರನನ್ನು ನೋಡಿ ಇವನು ಇಲ್ಲೇನು ಮಾಡ್ತಿದ್ದಾನೆ ಅಂತ ಅವನ ಕಡೆ ಕೋಪದಿಂದ ನೋಡ್ತಾ ನಿಂತಳು. ಹಿಂಭಾಗದ ಕಾರಿನ ಬಾಗಿಲು ತೆಗೆದು ಹೊರಗೆ ಬಂದು ಪವಿತ್ರ, ಅವಳು ಬನ್ನಿ ಆಂಟಿ ಅಂದ್ಲು. ಅವರು ಒಳಗಡೆ ಹೋದ ತಕ್ಷಣವೇ ಆ ಹುಡುಗಿ ಕೂಡ ಅವರ ಹಿಂದೆನೇ ಹೋಗಲು ಪ್ರಯತ್ನಿಸ್ತಾ ಇದ್ಲು. ಹಲೋ ಮಿಸ್ ಅಂತ ತಡೆದ ಧೀರನ್. ಅವಳು ಕೂಡ ನಿಂತ್ಕೊಂಡ್ಳು. ಇದೇನು ನಿಮ್ಮ ಸಂಸ್ಕಾರ, ಮನೆಗೆ ಬಂದವ್ರನ್ನ ಬನ್ನಿ ಅಂತ ಕೂಡ ಕರೆಯಲ್ವಾ ಅಂದ. ಬನ್ನಿ ಅಂತ ಹೇಳಿ ಅವಳು ಹಿಂತಿರುಗಿ ಹೋಗಲು ತೊಡಗಿದ್ಲು. ಮತ್ತೆ ಹಲೋ ಅಂತ ತಿರುಗಿದವಳು, ನಿಮ್ಗೇನು ಬೇಕು ಅಂತ ಕೇಳಿದ್ಲು ಶರಣ್ಯ. ಏನಾದರೂ ಕೇಳಿದರೆ ಕೊಡ್ತೀರಾ ಏನ್ರಿ ಅಂದ. ಅವನ ಪ್ರಶ್ನೆಯಲ್ಲಿದ್ದ ವ್ಯಂಗ್ಯವನ್ನು ನೋಡಿ, ನಾನು ಕೊಡಲು ಸಾಧ್ಯ ಇರೋದು ಮುಖ್ಯವಾಗಿ ನನ್ನ ಬಳಿ ಇರೋದನ್ನು ಕೇಳಿದರೆ ಖಂಡಿತವಾಗಿ ಕೊಡ್ತೀನಿ ಅಂದ್ಲು. ಆ ಹುಡುಗಿಯನ್ನ ಮೇಲಿಂದ ಕೆಳಗಿನವರೆಗೂ ಒಮ್ಮೆ ನೋಡಿ, ಅದೇ ಪೂರ್ತಿಯಾಗಿದೆಯಲ್ಲ, ಧಾರಾಳವಾಗಿ ಕೊಡಬಹುದು. ಹಲೋ, ನಿಮಗೆ ಪದ್ಧತಿಯಾಗಿ ಮಾತನಾಡೋದು ಗೊತ್ತಿಲ್ವಾ? ನಾನು ಈಗ ಅಸಭ್ಯವಾಗಿ ಏನು ಮಾತನಾಡಿದೆ ಹೇಳಮ್ಮ ಅಂದ. ಹೆಲೋ, ನಿಮ್ಮ ನೋಟವೇ ಸರಿಯಿಲ್ಲ. ಹೌದು, ನಾನು ಇಲ್ಲಿಗೆ ಬಂದಾಗಿಂದ ಅದನ್ನೇ ಯೋಚಿಸ್ತಾ ಇದ್ದೀನಿ. ಈಕೆಯ ನೋಟ ನನ್ನನ್ನು ಯಾಕೆ ಹೀಗೆ ನೋಡ್ತಿದೆಯೇ ಅಂತ. ಅವಳು ಕಾಡಿಗೆ ಕಣ್ಗಳನ್ನು ತಿರುಗಿಸ್ತಾ ಕೋಪದಿಂದ ನೋಡಲು, ಅಬ್ಬಬ್ಬ, ಕವಿತೆಗಳನ್ನು ಹೇಳುವ ಕಣ್ಗಳನ್ನು ಮೆಚ್ಕೊಳ್ಳಿಕ್ಕೆ ಹೇಳ್ತೀಯಾ ಅಥವಾ ಕತೆಗಳನ್ನು ಹೇಳುವ ತುಟಿಗಳನ್ನು ಮೆಚ್ಕೊಳ್ಳಿಕ್ಕೆ ಹೇಳ್ತೀಯಾ ಅಥವಾ ಸಂಪೂರ್ಣ ಅಂದವನ್ನು ಅಂಗಾಂಗಗಳನ್ನು ಮುಚ್ಚಿಟ್ಟಿರುವ ಸುಂದರ ಚಿತ್ರವನ್ನು ಮೆಚ್ಕೊಳ್ಳಿಕ್ಕೆ ಹೇಳ್ತೀಯಾ ಅಂದ. ಹೀಗೆ ಯಾವುದನ್ನು ಆಸ್ವಾದಿಸಬೇಕು, ಯಾವುದನ್ನು ಬಿಡಬೇಕು ಅಂತ ನನ್ನ ಮನಸ್ಸು ತಲ್ಲಣಗೊಳ್ತಿದೆ ಅಂದ ಧೀರನ್. ಅವನ ಕಡೆ ಕೋಪದಿಂದ ನೋಡಿ ಶರಣ್ಯ ಅಂತ ಕರೆಯುವ ಶಬ್ದ ಕೇಳಿದ ತಕ್ಷಣವೇ ಅವಳು ಒಳಗಡೆ ಓಡಿ ಹೋದ್ಲು. ಹಿಂದೆ ಬಂದವನು ಧೀರನ್ ಅಲ್ಲಿ ಒಂದು ದೊಡ್ಡ ಗುಂಪು ಕುಳಿತಿರೋದನ್ನು ನೋಡಿ, ಒಂದು ಮನೆಯಲ್ಲಿ ಇಷ್ಟೊಂದು ಜನ ಇದ್ದಾರಾ ಅಂತ ಆಶ್ಚರ್ಯದಿಂದ ನೋಡ್ದ. ಒಳಗಡೆ ಹೋದ ತಕ್ಷಣವೇ ಎಲ್ಲರೂ ಕೂಡ ಸ್ವಾಗತ ಕೋರಿ ಮರ್ಯಾದೆ ಮಾಡಿ ನಂತರ ಪವಿತ್ರ ಎಲ್ಲರೊಂದಿಗೆ ಸ್ವಲ್ಪ ಸಮಯ ಮಾತನಾಡಿದರು. ನಂತರ ನಾನು ಬಂದ ವಿಷಯವನ್ನು ಹೇಳಿಬಿಡ್ತೀನಿ. ಶರಣ್ಯ ಜಾತಕ ಮತ್ತು ಧೀರನ್ ಜಾತಕ ತುಂಬ ಚೆನ್ನಾಗಿ ಹೊಂದಿಕೆಯಾಗಿದೆ.
ಆದರೆ ಅವನ ಜಾತಕದ ಪ್ರಕಾರ ಬರೋ ತಿಂಗಳು ಮುಂದಿನ ತಿಂಗಳಿಗೆ ಮುಕ್ತಾಯಗೊಳ್ಳುತ್ತಂತೆ. ಒಳ್ಳೆಯ ದಿನ ಅವನಿಗೆ. ಮದುವೆನ ಅಷ್ಟರಲ್ಲೇ ಮಾಡಿ ಮುಗಿಸ್ಬೇಕು ಅಂದರು. ಇಲ್ಲದೇ ಇದ್ದರೆ ಇನ್ನೊಂದು ವರ್ಷ ಹಿಡಿಯುತ್ತೆ ಅಂತ ಹೇಳ್ತಿದ್ದಾರೆ. ನನಗೆ ಹುಡುಗಿ ಇಷ್ಟ ಆಗಿದ್ದಾಳೆ. ನಿಮಗೆ ಓಕೆ ಅಂದರೆ ಮುಂಬರುವ ದಿನಗಳಲ್ಲಿ ಉಳಿದ ವಿಷಯಗಳನ್ನು ಮಾತನಾಡ್ಕೊಳ್ಳೋಣ. ಮನೇಲಿದ್ದವರೆಲ್ಲರೂ ಹೆದರಿ ಹೋದರು. ಹುಡುಗ ಯಾರೋ ತಿಳಿಯೋದು. ಅವನ ಗುಣ ನಡತೆಗಳು ಕೂಡ ಅರ್ಥ ಆಗ್ತಿಲ್ಲ. ಹೇಗೆ ಮದುವೆ ಅಂತ ಯೋಚಿಸ್ತಿರುವಾಗ ತನ್ನ ಮಗನ ವಿಸಿಟಿಂಗ್ ಕಾರ್ಡ್ ಹಾಗೆಯೇ ತಾವು ವಾಸವಿದ್ದ ಪ್ರದೇಶದ ವಿವರಗಳನ್ನೆಲ್ಲ ನೀಡಿ, ನೀವು ವಿಚಾರಿಸಿ ಒಂದು ವಾರದಲ್ಲಿ ಒಳ್ಳೆಯ ನಿರ್ಧಾರ ಹೇಳಿದರೆ ಉಳಿದ ವಿಷಯಗಳನ್ನು ಮಾತನಾಡ್ಕೊಳ್ಳೋಣ ಅಂತ ಹೇಳಿದರು ಪವಿ. ಸ್ವಂತ ಅಂತ ಯಾರೂ ಬರಲಿಲ್ವ ಪವಿತ್ರ? ನನ್ನ ಕಡೆಗೂ ನನ್ನ ಗಂಡನ ಕಡೆಗೂ ಒಡ ಹುಟ್ಟಿದವರು ಹೆತ್ತವರು ಅಂತ ಯಾರೂ ಇಲ್ಲ. ನನಗೆ ಸಂಬಂಧಿಕರು ಅಂತ ಹೇಳ್ಕೊಳ್ಳಲು ಯಾರೂ ಇಲ್ಲ. ನಮ್ಮ ಕಚೇರಿಯ ನೌಕರರು ಮಾತ್ರನೇ ನಮಗೆ ಸಂಬಂಧಿಕರು. ಕೋಟಿ ಕೋಟಿಯಾಗಿ ಖರ್ಚು ಮಾಡಲು ಹಣ ಇದೆ, ಆದರೆ ಆಚರಿಸಲು ಮುಗಿಸಲು ಸ್ವಂತ ಬಂಧುಗಳಿಲ್ಲ. ಅದಕ್ಕಾಗಿ ಮದುವೆ ಅಂದರೆ ತುಂಬ ಸರಳವಾಗಿ ಮಾಡಬೇಕಾದ ಪರಿಸ್ಥಿತಿ ಬರುತ್ತೆ. ಶ್ರೀನಿವಾಸ್ ಮಗಳನ್ನೇ ನೋಡಿದ. ಅವರ ನೋಟ ಹೋದ ಹಾದಿಯನ್ನು ಕಂಡ ಪವಿತ್ರ, ನಾನು ಈ ಮದುವೆಗೆ ನನ್ನ ಮಗನಿಗೆ ಹುಡುಗಿ ಸಿಗೋದಿಲ್ಲ ಅಂತ ನಿಮ್ಮ ಮಗಳನ್ನು ಮದುವೆಯಾಗಲು ಆಸೆ ಪಡಲಿಲ್ಲ. ನಿಮ್ಮ ಹೆಂಡತಿ ಸುಮಿತ್ರಾ ನನ್ನ ಪ್ರಾಣ ಸ್ನೇಹಿತೆ. ನಾವು ಸಣ್ಣ ವಯಸ್ಸಿನಿಂದ ಮಾತನಾಡ್ಕೊಳ್ತಾ ಇದ್ವಿ. ಒಂದು ಮಾತು, ಅವಳಿಗೆ ಮಗ ಹುಟ್ಟಿದರೆ ನನ್ನ ಮಗಳನ್ನು ಸೊಸೆಯಾಗಿ ಮಾಡ್ಕೊಳ್ಬೇಕು, ಇಲ್ಲ ನನಗೆ ಮಗ ಹುಟ್ಟಿದರೆ ಅವಳ ಮಗಳನ್ನು ಸೊಸೆಯಾಗಿ ಮಾಡ್ಕೋಬೇಕು ಅಂತ ಆಲದ ಮರದ ಕೆಳಗಡೆ ಕುಳಿತು ನಾವಿಬ್ಬರು ಮಾತನಾಡ್ತಾ ಇದ್ದರ ಪರಿಣಾಮನೇ ಇದು ಅಂತ ಹೇಳಿದ್ಲು. ಅವಳಿಗೆ ನಾನು ಮನಸಾರೆ ಹೇಳಿದೆ, ಅದನ್ನು ನೆರವೇರಿಸಲು ಅಷ್ಟೇ. ನಿಮ್ಮ ಹಿರಿಯ ಮಗಳು ಇಲ್ಲಿದ್ದರೆ, ಒಂದು ವೇಳೆ ನಿಮ್ಮ ಹಿರಿಯ ಮಗಳಿಗೆ ಮದುವೆಯಾಗದೆ ಇದ್ದಿದ್ದರೆ ನನ್ನ ಇಬ್ಬರೂ ಮಕ್ಕಳಿಗೂ ಸುಮಿತ್ರಾಳ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳನ್ನೇ ಮದುವೆ ಮಾಡಿಸ್ತಾ ಇದ್ದೆ. ಸುಮಿತ್ರಾ ಇದು ಶರಣ್ಯಳನ್ನು ಹೀಗೆ ನೋಡ್ಕೊಳ್ತಾ ಇದ್ಲೋ ಅದೇ ರೀತಿ ನಾನು ಕೂಡ ಅವಳನ್ನು ನೋಡ್ಕೊಳ್ತೀನಿ. ನೀವು ನಂಬಿಕೆಯಿಂದ ಕೊಡಬಹುದು ಅಂದ್ಲು ಪವಿ. ಇನ್ನೊಂದನ್ನು ಕೇಳಿ ತಿಳ್ಕೊಳ್ಳಿ. ಅವಸರವಾಗಿ ಹೆಣ್ಣು ಕೇಳೋದ್ರಿಂದ ಮಗನಿಗೆ ಏನೋ ಕುಂದುಕೊರತೆ ಇದೆ ಅಂತ ತಪ್ಪಾಗಿ ಭಾವಿಸಬೇಡಿ. ನಾನು ಹೇಳುವ ಹುಡುಗಿಯನ್ನೇ ಮದುವೆಯಾಗಬೇಕು ಅಂತ ಯೌವನದ ವಯಸ್ಸಿನಲ್ಲೇ ನಾನು ನನ್ನ ಮಗನಿಂದ ಪ್ರಮಾಣ ಮಾಡಿಸ್ಕೊಂಡಿದ್ದೆ. ನನ್ನ ಮಗನ ನಡತೆ ರಾಮನ ಹಾಗೆ. ರಾಮ ಅಂತ ಹೇಳ್ಕೊಳ್ಬಹುದು. ಅವರ ಮಾತಿನಲ್ಲಿ ಶ್ರೀನಿವಾಸ್ಗೆ ತುಂಬ ಸಂತೋಷ ಅನ್ನಿಸ್ತು. ನಮಗೆ ಅಳಿಯನನ್ನು ತುಂಬ ಇಷ್ಟವಾಗಿದ್ದಾರೆ, ಆದರೆ ಒಂದಿನ ಸಮಯ ಕೊಡಿ, ನಾನು ಮನೆಯಲ್ಲಿ ಚರ್ಚಿಸಿ ಆಲೋಚನೆ ಮಾಡಿ ನಿಮಗೆ ಉತ್ತರ ಹೇಳ್ತೀನಿ ಅಂತ ಹೇಳಿದ್ರು ಶ್ರೀನಿವಾಸ್. ಪವಿತ್ರ ಕೈ ಮುಗಿದು ಸರಿ ಒಳ್ಳೆಯದು ಅಂತ ಹೇಳಿ ಹೋಗುವಾಗ ಶರಣ್ಯಳ ಹಣೆಗೆ ಮುತ್ತನ್ನಿಟ್ಟು ಹೋದರು. ಹಿಂದೆ ಬಂದ ಧೀರನ್ ತುಟಿ ಚಾಚಿ ಇಚ್ ಅಂತ ಬಾಯಲ್ಲಿ ಹಾರುವ ಪ್ಲೇನ್ ಕಿಸ್ಸನ್ನು ಕೊಟ್ಟು ಹೊರಟು ಹೋದ. ಅದನ್ನು ನೋಡಿದ ಹುಡುಗಿ ಅವಳು ಕಂಗಾಲಾಗಿ ಹಾಗೇನೆ ಪ್ರತಿಮೆಯಂತೆ ನಿಂತೇ ಬಿಟ್ಲು ಶರಣ್ಯ. ವಾಪಸ್ ಮನೆಗೆ ಬಂದ ಪವಿತ್ರ ಲಕ್ಷ್ಮಿ ತನ್ನ ಗಂಡನಿಗೆ ಕರೆ ಮಾಡಿದ್ಲು. ಕರೆ ಸ್ವೀಕರಿಸಿದ ಕಾಶಿರಾಜನ್, ಹೇಳಮ್ಮ, ಹೋದ ಕೆಲಸ ಎಲ್ಲ ಒಳ್ಳೆ ರೀತಿಲಿ ಮುಗೀತಾ ಅಂತ ಕೇಳ್ದ. ಯಾವಾಗಲೂ ಹೋಗೋ ಸ್ಥಳದಲ್ಲೆಲ್ಲ ನಿಮ್ಮ ಗಂಡ ಎಲ್ಲಿದ್ದಾರೆ ಅನ್ನೋ ಮಾತುಗಳು ನನ್ನ ಬಾಣಗಳಂತೆ ಬಂದು ತಾಕ್ತಾ ಇವೆ. ನನ್ನನ್ನು ಕ್ಷಮಿಸ್ಬಿಡು ಪವಿ. ನೀವು ಈ ಒಂದೇ ಒಂದು ಮಾತನ್ನು ಹೇಳಿ ತಪ್ಪಿಸ್ಕೊಳ್ತಾ ಇದ್ದೀರಿ. ಆದರೆ ಇದರೊಳಗೆ ನಾನು ಅನುಭವಿಸುವ ನೋವು ಮತ್ತು ವೇದನೆ ನನಗೆ ತಾನೇ ಗೊತ್ತು. ಕ್ಷಮೆಯನ್ನು ಹೊರತುಪಡಿಸಿ ನನಗೆ ಬೇರೆ ಏನು ಕೇಳಬೇಕು ಅಂತ ತಿಳಿದಿಲ್ಲ ಪವಿ ಅಂದ ಕಾಶಿರಾಜನ್. ಹಿಂದೆ ಒಮ್ಮೆ ಪವಿ ಪವಿ ಅಂತ ನನ್ನ ಬೆನ್ನ ಹಿಂದೆನೇ ಸುತ್ತುವಾಗ ನೀವು ಹೀಗೆ ಜೀವನ ಪೂರ್ತಿ ನನ್ನ ಬೆನ್ನ ಹಿಂದೆನೇ ಇರ್ತೀರಿ ಅಂತ ನಂಬ್ಕೊಂಡು ನಿಮ್ಮ ಹಿಂದೆ ನಾನು ಬಂದೆ. ಆದರೆ ಅಂದವಳ ಕಣ್ಣಿನಲ್ಲಿ ನೀರು ತುಂಬಿಕೊಳ್ತು. ಅವಳು ಅಳ್ತಿದ್ದಾಳೆ ಅಂತ ಅರಿತ ಕಾಶಿರಾಜನ್, ಹೆಣ್ಣು ನಿನಗೆ ಇಷ್ಟ ಆಗಿದೆಯೇ ಪವಿ? ನಮ್ಮ ಮಗನಿಗೂ ಇಷ್ಟ ಆಗಿದೆ ತಾನೇ? ಹೆಣ್ಣಿನ ಮನೆಯವರು ಏನು ಹೇಳಿದರು ಅಂತ ಕೇಳಿ ತನ್ನ ಮಾತನ್ನು ಬದಲಾಯಿಸ್ಬಿಟ್ಟ. ನಿಮ್ಮನ್ನು ಎಲ್ಲಿ ಅಂತ ಕೇಳಿದರು. ಎಂದಿನಂತೆ ವಿದೇಶದಲ್ಲಿದ್ದೀರಾ ಅಂತ ಸುಳ್ಳನ್ನು ಹೇಳಿದೆ. ಯಾವಾಗ ಇಲ್ಲಿಗೆ ಬರುವ ಯೋಚನೆ ಇದೆ? ಮಗನ ಮದುವೆಗೆ ಬರುವ ಆಲೋಚನೆ ಇದೆಯಾ ಇಲ್ವಾ ಅಂತ ಕೇಳಿದ್ಲು ಪವಿತ್ರ. ಏನು ಪವಿತ್ರ, ಎಂಥ ಮಾತಿದು? ನನ್ನ ಮಗನ ಮದುವೆಯಲ್ಲಿ ನಾನು ಇಲ್ಲೇ ಇರೋದೇನು? ಆದರೆ ಒಂದನ್ನು ಮಾತ್ರ ನಾನು ನಿನಗಾಗಿ ಮಾಡಬೇಕು. ಏನು? ಮದುವೆ ಅದ್ಧೂರಿಯಾಗಿ ಬೇಡ, ಸರಳವಾಗಿ ದೇವಸ್ಥಾನದಲ್ಲಿ ಮಾತ್ರ ಇಟ್ಕೊಳ್ಳಲು ವ್ಯವಸ್ಥೆ ಮಾಡುವಂದ. ಇದು ಒಳ್ಳೆಯ ಕಥೆಯಾಗಿತ್ತಲ್ಲ. ಹೆತ್ತ ಮಗನಿಗೆ ಮೊದಲ ಬಾರಿಗೆ ನಡೆಯುವ ಒಳ್ಳೆಯ ಕಾರ್ಯವನ್ನು ಯಾರಿಗೂ ತಿಳಿಯದೆ ಕದ್ದು ಮುಚ್ಚಿ ಮಾಡಬೇಕು ಅಂತ ಹೇಳ್ತಿದ್ದೀರಲ್ಲ ಅಂದ್ಲು ಪವಿತ್ರ. ಪವಿ, ನಾ ಹೇಳಬೇಕಿರೋದನ್ನು ಹೇಳಿದ್ದೀನಿ. ರಮಣ್ ಗಮನಕ್ಕೆ ಇದು ಹೋಗಬಾರ್ದು ಅಂದರೆ ನಾ ಹೇಳೋ ಹಾಗೆ ಮಾಡು.
ಇದ್ರ ಮೇಲೆ ಮಾತನಾಡಬೇಕೋ ಬೇಡವೋ ಅನ್ನೋದು ನಿನ್ನಿಷ್ಟ. ಹಲೋ, ನಾನು ನಿಮ್ಮ ಬಳಿ ಸಮಾಧಾನ ತೆಗೆದುಕೊಳ್ಳಲು ಫೋನ್ ಮಾಡಿಲ್ಲ ಅಂದ್ಲು ಪವಿ. ಅದು ನನಗೆ ಚೆನ್ನಾಗಿ ಗೊತ್ತಿದೆಯಲ್ಲ. ಇಲ್ಲಿ ನೋಡು, ನಾನು ನಿಮ್ಮ ಫೋನ್ಗೆ ಹೆಣ್ಣಿನ ಫೋಟೋ ಕಳಿಸಿದ್ದೀನಿ. ನಾನು ಹೆಣ್ಣನ್ನು ನೋಡಿ ಬಂದಿದ್ದೀನಿ. ಅವರ ಉತ್ತರ ನಾಳೆ ಗೊತ್ತಾಗ್ಬಿಡುತ್ತೆ. ನೀವು ವಿಜಯ್ ಜೊತೆ ಬೇಗನೆ ಹೊರಟು ಬರುವ ದಾರಿಯನ್ನು ನೋಡಿ ಅಷ್ಟೇ. ಖಂಡಿತ ಅಂದವನು ಕರೆಯನ್ನು ಕಟ್ ಮಾಡ್ದ ಕಾಶಿರಾಜನ್. ಇಲ್ಲಿ ತನ್ನ ಸ್ನೇಹಿತನಿಗಾಗಿ ಸಿರಜ್ ತನ್ನ ನಂಬಿಕೆಗೆ ಅರ್ಹರಾದ ಆಳುಗಳಿಗೆ ಚಾರುಮತಿಯ ಫೋಟೋ ಕಳುಹಿಸಿ ಹುಡುಕಲು ಹೇಳ್ದ. ತಿರ್ಚಿಯನ್ನು ಜಾಲಾಡಿ ಹುಡುಕಿದವರ ಕಣ್ಣಿಗೆ ಅವಳು ಸಿಗಲಿಲ್ಲ. ತಿರ್ಚಿ ದಾಟಿ ತಾಂಜಾವೂರಿನ ಪ್ರದೇಶಗಳಿಗೆ ತನ್ನ ಆಳುಗಳನ್ನು ಕಳಿಸಿದ್ದ. ಅವನು ರಮಣ್ ಮನಸ್ಸು ಪೂರ್ತಿ ತನ್ನ ಚಿಕ್ಕಪ್ಪನನ್ನು ಅನುಮಾನಿಸ್ಬೇಕೋ ಅಥವಾ ಬೇಡವೋ ಅನ್ನೋ ಗೊಂದಲದಲ್ಲಿ ಇತ್ತು. ಮನೆಯ ತೋಟದಲ್ಲಿ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ನಡೆದಾಡ್ತಾ ಇದ್ದ ರಮಣ್ ಬಹಳ ಸಮಯ ಮನಸ್ಸಿನೊಳಗಡೆ ಹೋರಾಟ ನಡೆಸ್ತಾ ಇದ್ದವನು ರಾತ್ರಿಯಲ್ಲಿ ಕಾರ್ಮಿಕರ ವಸತಿ ಪ್ರದೇಶದೊಳಗಡೆ ಒಮ್ಮೆ ಸುತ್ತ ಹಾಕೋದು ಅವನಿಗೆ ಅಭ್ಯಾಸ ಅಥವಾ ವಾಡಿಕೆ. ಅಂದು ಕೂಡ ಹಾಗೇ ಸುತ್ತಾ ಇದ್ದ. ಆಗ ಒಂದು ಮನೆಯ ಬಾಗಿಲಲ್ಲಿ ಗರ್ಭಿಣಿಯಾಗಿರುವ ಹೆಣ್ಮಗಳೊಬ್ಬಳು ಮಾವ ಅಂದ್ಲು. ಅಲ್ಲಿ ನಾಯಿಗಳನ್ನು ಕಾವಲು ಕಾಯುವ ಕಾರ್ಮಿಕನೊಬ್ಬ, ಏಯ್ ಮಳೆಯಲ್ಲಿ ನಿಲ್ಲಬೇಡ, ನೆಗಡಿ ಹಿಡ್ಕೊಳ್ಬಿಡುತ್ತೆ. ನೀವು ಯಾವಾಗ ಮಾವ ಬರ್ತೀರಾ? ನೀವು ಇಲ್ಲದೆ ಈ ಮನೆಯೊಳಗಡೆ ಇರೋದಕ್ಕೆ ಬೇಸರ ಆಗ್ತಿದೆ ಅಂದ್ಲು. ಏನೋ ಈ ಮಗುವನ್ನು ಹೊಟ್ಟೆಯೊಳಗಡೆ ಹೊರುವಾಗ ಯಾವಾಗ ನೋಡಿದರೂ ನಿಮ್ಮ ಜೊತೆನೇ ಇರಬೇಕು ಅಂತ ಅನ್ನಿಸ್ತಿದೆ. ನಿಮ್ಮ ನೆನಪು ಹೆಚ್ಚಾಗ್ತಿದೆ ಮಾವ, ನಾನು ಏನು ಮಾಡಲಿ ಅಂದ್ಲು ಮುಗ್ಧವಾಗಿ. ಏನು ಹುಡುಗಿ, ಮಾವನ ನೆನಪು ಬಂದ್ಬಿಡ್ತಾ? ಯಾವಾಗಲೂ ನಿಮ್ಮ ನೆನಪೇ ಮಾವ. ಕೆಲಸ ಮಾಡದೇ ಇದ್ದರೆ ಆಮೇಲೆ ಊಟಕ್ಕೆ ಎಲ್ಲಿಗೆ ಹೋಗೋದು ಅಂದ ಅವನು. ಸರಿ ಮಾವ, ನೀನು ಕೆಲಸ ಮಾಡು, ನಾನು ನಿನ್ನನ್ನೇ ನೋಡ್ತಾ ಇರ್ತೀನಿ ಅಂದ್ಲು. ನನ್ನ ರಾಣಿ ಅಲ್ವಾ, ಒಳಗಡೆ ಹೋಗು ಚಿನ್ನ. ಇವತ್ತು ನೋಡಿದರೆ ತಂಪಾದ ಗಾಳಿ ಬೇರೆ ಬೀಸ್ತಾ ಇದೆ. ದೇಹಕ್ಕೆ ಸರಿ ಇಲ್ಲದೆ ಹೋಗ್ಬಿಡುತ್ತೆ. ಹೋದರೆ ಏನು, ನನ್ನನ್ನು ನೋಡಿಕೊಳ್ಳಲು ನನ್ನ ಮಾವ ನೀವು ಇದ್ದೀರಲ್ಲ ಅಂದ್ಲು. ಇನ್ನೇನು ಚಿಂತೆ ನನಗೆ, ಹೋಗಿ ಮಲ್ಗು. ಇನ್ನು ಅರ್ಧ ಗಂಟೆಯಲ್ಲಿ ಬೇರೆ ಆಳು ಬಂದುಬಿಡ್ತಾನೆ. ಈ ಕೆಲಸವನ್ನು ಅವನಿಗೆ ಹಸ್ತಾಂತರಿಸಿ ನಾನು ಬಂದುಬಿಡ್ತೀನಿ ಅಂದ ಆ ಕೂಲಿ ಕಾರ್ಮಿಕ. ಆಗ ಆ ಮನೆಯ ಹತ್ತಿರ ಇರುವ ಮತ್ತೊಂದು ಮನೆಯಿಂದ ಹೊರಬಂದ ಕಾವಲುಗಾರನ ಅಮ್ಮ, ಅಯ್ಯೋ ಬುದ್ಧಿ ಕೆಟ್ಟವಳೆ, ಈ ಸಮಯದಲ್ಲಿ ಏನು ಮಾಡ್ತಿದೀಯಾ? ನಿಮ್ಮ ಮಗನಿಗಾಗಿ ಕಾಯ್ತಾ ಇದ್ದೀನಿ ಅಂದವಳು ತಲೆಯನ್ನು ಹೆಣ್ದು ಬೊಟ್ಟು ಇಟ್ಟು ಹೂವು ಮುಡಿದ್ಲು. ಈ ತಣ್ಣನೆಯ ಗಾಳಿಯಲ್ಲಿ ನಿಂತು ನೆಗಡಿ ಹಿಡ್ಕೊಂಡ್ರೆ ಕೆಮ್ಮುವಾಗ ಹೊಟ್ಟೆ ಕೆಳಭಾಗ ನೋಯ್ತಾ ಇದೆ. ನೋಯುತ್ತೆ, ಅದು ಜೀವವೇ ಹೋಗುವ ಹಾಗೆ ಇರುತ್ತೆ. ಇನ್ನು 10 ನಿಮಿಷದಲ್ಲಿ ನಿಮ್ಮ ಮಾವ ಬಂದುಬಿಡ್ತಾನೆ. ನೀನು ಹೋಗು, ಹಾಸಿಗೆಯನ್ನು ಹಾಸು ಸಿದ್ಧಪಡಿಸು ಅಂದ್ಲು. ಅದು ಹಾಸಿಗೆ ಇದೆ ಅತ್ತೆ, ನಿಮ್ಮ ಮಗನನ್ನು ಒಳಗಡೆ ಬರಲು ಹೇಳಿ ಅಂದವಳು ಒಳಗಡೆ ಹೋದ್ಲು. ಏಯ್ ಮುರುಘಾ, ಗರ್ಭಿಣಿಯಾಗಿರುವಾಗ ಅವಳು ಬಯಸಿದ್ದೆಲ್ಲ ಈಡೇರಿಸ್ಕೊಡ್ಬೇಕು. ಕಷ್ಟಪಡ್ತಿದ್ರೆ ಜೀವನ ಸರಿ ಹೋಗೋದಿಲ್ಲ. ಹೆಂಡತಿಯನ್ನು ಹಸಿವಿನಿಂದ ಇಡಬೇಡ, ಹೋಗು ಅಂದರು. ಆ ಸಮಯಕ್ಕೆ ಒಂದು ಕಾರ್ ಬಂತು. ಅದರಿಂದ ನಾಯಿಗಳನ್ನು ರಕ್ಷಿಸುವ ಮತ್ತೊಬ್ಬ ಕಾರ್ಮಿಕ ಬರಲು ಅವನಿಗೆ ಇವನ ಜವಾಬ್ದಾರಿಯನ್ನು ಒಪ್ಪಿಸಿ ಆಸೆಯಿಂದ ಒಳಗಡೆ ಹೋದ ಆ ಕಾರ್ಮಿಕ. ಇದನ್ನೆಲ್ಲ ಪಕ್ಕದಲ್ಲಿ ನಿಂತು ನೋಡ್ತಾ ಇದ್ದ ರಮಣ್ಗೆ ಅವರ ಪ್ರೀತಿಯು ಜೊತೆಗೆ ಹಸಿವು ಅನ್ನೋ ಪದದ ಅರ್ಥ ಆಯಿತು. ಹೆಂಡತಿಯ ನೆನಪು ಬರಲು ಅವಳು ಏನು ಮಾಡ್ತಿದ್ದಾಳೆ ಅಂತ ಬಹಳ ವೇಗವಾಗಿ ಮನೆಯೊಳಗಡೆ ಬಂದು ನೋಡಿದಾಗ ಅಲ್ಲಿ ಅವಳು ಫೋನಲ್ಲಿ ಯಾರಿಗೋ ಮುತ್ತು ಕೊಡ್ತಾ ಇದ್ಲು. ಆಗಾಗ ಮಾತಿನಿಂದ ಮುದ್ದಾಡ್ತಾ ಇದ್ಲು. ತಣ್ಣನೆಯ ಗಾಳಿಯಲ್ಲಿ ನಾನು ಒಂಟಿಯಾಗಿ ಅಂಬಲಿಸ್ತಿದ್ದಾನೆ ಅಂದಾಗ ಮಳೆ ಸುರಿಯಲು ಪ್ರಾರಂಭಿಸ್ತು. ದೀರ್ಘ ಉಸಿರು ಬಿಟ್ಟವನು ತನ್ನ ಫೋಟೋಗೆ ಮುತ್ತಿನ ಮಳೆಯನ್ನು ಸುರಿಸ್ತಿದ್ಲು. ಎಂಜಲಿನಲ್ಲಿ ಫೋನ್ ನೆಂದಿತ್ತು. ಮೆಲ್ಲನೆ ಬಂದವನು ಅವಳ ಕೈಯಲ್ಲಿರುವ ಫೋಟೋವನ್ನು ನೋಡಿದಾಗ ಇಲ್ಲಿವರೆಗೆ ಅವಳ ಮೇಲಿದ ಅಷ್ಟೂ ಕೋಪನೂ ಆ ಕ್ಷಣದಲ್ಲೇ ಮಾಯವಾಯಿತು. ಅವಳ ಫೋನ್ನಲ್ಲಿ ತನ್ನ ಫೋಟೋವನ್ನು ನೋಡ್ಕೊಳ್ತಿರೋದನ್ನು ಕಂಡವನಿಗೆ ಪ್ರೀತಿಯ ಪ್ರವಾಹ ಉಕ್ಕು ಬಂತು. ನನ್ನ ಹತ್ರ ನೆರಳು ಕಾಣಲು ಅಂದರೆ ಆಕಾಂಕ್ಷ ನೆರಳನ್ನು ಕಾಣಲು ತಲೆ ಎತ್ತಿ ನೋಡಿದ್ಲು. ಅವನನ್ನ ಕಂಡ ತಕ್ಷಣ ಅವನೇನೋ ಸ್ನಾನದ ಮನೆಗೆ ಹೋಗ್ಬಿಟ್ಟ, ಗೊತ್ತಿಲ್ದಿರೋ ಥರ. ಅಯ್ಯೋ, ಇವ್ರು ಬರೋದು ಕೂಡ ತಿಳಿದೆ, ಹೀಗೆ ಒಂದು ವೇಳೆ ನೋಡಿದ್ರೋ ಏನು ಯೋಚಿಸ್ತಾರೋ ನನ್ನ ಬಗ್ಗೆ ಅಂತ ಹಂಬಲಿಸ್ತಿರಲು ಆ ವೇಳೆಯಲ್ಲಿ ಸ್ನಾನದ ಮನೆಯಿಂದ ತನ್ನ ತಲೆಯನ್ನು ಒಣಗಿಸ್ಕೊಂಡು ಹೊರಗೆ ಬಂದ ರಮಣ್. ತಲೆಯನ್ನು ಒಣಗಿಸ್ಕೊಂಡು ಬಾಗಿಲಿನ ಹತ್ರ ಹೋದವನನ್ನು ಕಂಡವಳು, ಅದೇ ನೋಡಿದೆ, ಇವರಿಗೆ ಎಲ್ಲಿ ಮನಸ್ಸು ಕರಗುತ್ತೆ ಅಂತ ಯೋಚಿಸುವಾಗ ಬಾಗಿಲಿನ ಹತ್ರ ನಿಂತು ತಿರುಗಿ ನೋಡ್ದ ರಮಣ್.
ಒಂದು ಕ್ಷಣದಲ್ಲಿ ಇಬ್ಬರ ದೃಷ್ಟಿಯು ಒಟ್ಟಿಗೆ ತಾಗಿದ್ವು. ಅದರಲ್ಲಿ ಅವಳ ಮನಸ್ಸು ತಡವರಿಸಿ ಪರಿತಪಿಸ್ತಾ ಇತ್ತು. ಮತ್ತೆ ಅವನನ್ನು ನೋಡುವ ಧೈರ್ಯ ಇಲ್ಲದೆ ತಲೆ ತಗ್ಗಿಸಿ ಕುಳಿತಿದ್ಲು. ಬಾಗಿಲನ್ನು ಮುಚ್ಚಿ ಮತ್ತೆ ಬಂದ ರಮಣ್. ಕಡು ಚಳಿಯಲ್ಲಿ ಬರುವ ಬಿಸಿಲಿನಂತೆ ನಿಜವಾಗಿಯೂ ಬರ್ತಿದ್ದಾರಾ, ಇಲ್ಲ ಯಾವಾಗಲೂ ಕಲ್ಪನೆಯಲ್ಲಿ ಪರಿತಪಿಸುವ ಮನಸ್ಸು ಕಾಣುವ ಕನಸು ಅಂತ ತನ್ನನ್ನು ತಾನೇ ಚಿವುಟಿ ನೋಡಿಕೊಂಡ್ಳು. ಇಲ್ಲ ಇಲ್ಲ, ಇದು ನಿಜ ಅಂತ ಅರ್ಥ ಮಾಡಿಕೊಂಡ್ಳು ಆಕಾಂಕ್ಷ. ಹತ್ರ ಬಂದವನು ಎರಡೂ ಕೈಗಳಿಂದ ಅವಳ ಮುಖವನ್ನು ಹಿಡಿದು ನೆಟ್ಟಿಗೆ ನೋಡಲಾಗಿತ್ತು. ಮೇಲೆ ಒಂದು ಕೆನ್ನೆಯ ಮೇಲೆ, ಒಂದು ಕುತ್ತಿಗೆಯ ಮೇಲೆ ಮತ್ತೊಂದು ಮುತ್ತಿನ ಮಳೆಯನ್ನು ಸುರಿಸಿದಾಗ ಏನೂ ನಡೀತಿದೆ ಅಂತ ಯೋಚಿಸುವ ಮುಂಚೆನೇ ಅವನು ಅವಳ ತುಟಿಗಳನ್ನು ತನ್ನ ವಶಪಡಿಸ್ಕೊಂಡಿದ್ದ. ಕಡು ಚಳಿಯಲ್ಲಿ ಒಂದು ಬೆಚ್ಚಗಿನ ಅನುಭವ ಅವನ ಅಪ್ಪುಗೆ. ದಾರಿ ತಪ್ಪಿ ಓಡುವ ಹೆಣ್ಣಿನ ಮನಸ್ಸಿಗೆ ಮೀಸೆಯಿಂದ ಆಸೆ ಹುಟ್ಟಿಸ್ದ. ಮಳೆಯ ಶಬ್ದದೊಂದಿಗೆ ಅವನ ಪ್ರೀತಿಯು ಮುಂದುವರಿಯಲು ಮಧ್ಯರಾತ್ರಿಯ ನಿಶಬ್ದವರೆಗೆ ಅವನ ಮುತ್ತಿನ ನಾದಗಳು ಮುಂದುವರಿಯುತ್ತಲೇ ಇದ್ದವು. ಎರಡು ಜೀವಗಳು ಸೇರಿ ಒಂದೇ ಜೀವವಾಗಿ ಅವಳೊಳಗಡೆ ಅವನು ಲೀನವಾಗುವ ಸಮಯ ಅದು. ಅವಳಿಗೆ ಆಶ್ಚರ್ಯ, ವಂಚನೆ ಮತ್ತು ಉಗ್ರ ಗುಣವುಳ್ಳವನಿಗೆ ಹೀಗೊಂದು ಮೃದುತ್ವವೂ ಇದೆ ತಾನೇ ಅಂತ ಈಗ ತಾನೇ ತಿಳ್ಕೊಂಡ್ಳು. ಆಗಾಗ ಸಾವಿರಾರು ಬಾರಿ ಹೊಟ್ಟೆಯನ್ನು ಮುಟ್ಕೊಳ್ತಾ ನಿಂಗೆ ಓಕೆ ತಾನೇ, ಓಕೆ ತಾನೇ ಅಂತ ಮಾತನಾಡ್ತಾ ಇದ್ದ. ಬಹಳ ದಿನಗಳ ನಂತರ ದೇಹ ಮನಸ್ಸು ಸಂತೋಷ ಪಡಲು ಒಡೆಯನ ಎದೆಯನ್ನೇ ಹಾಸಿಗೆಯನ್ನಾಗಿ ಮಾಡಿಕೊಂಡು ಆಶ್ರಯ ಪಡೆದ್ಲು ಆಕಾಂಕ್ಷ. ಹೀಗೆ ಬೆಳಗಾದ ಮೇಲೆ ಗುಡ್ ಮಾರ್ನಿಂಗ್ ಅಂದ್ಲು ಪ್ರೀತಿಯಿಂದ. ನಾನು ನಿನಗಾಗಿ ಇದನ್ನೆಲ್ಲ ಮಾಡಲಿಲ್ಲ. ಆ ರಾಮ್ ನನ್ನ ಕೈಗೆ ಸಿಗೋವರೆಗೆ ನಮಗೆ ಯಾವುದೇ ಸಂಬಂಧ ಇಲ್ಲ. ನೀನು ಬೇಸರ ಮಾಡ್ಕೊಳ್ಬಾರ್ದು ಕೇವಲ. ಯಾಕಂದರೆ ಇದೆಲ್ಲ ನೀನು ಸೋತು ಹೋದರೆ ಅದು ಮಗುವನ್ನು ಬಾಧಿಸುತ್ತೆ. ಮಗುವಿನ ಸಂತೋಷಕ್ಕಾಗಿ ಮಾತ್ರ ಇದು ನಡೀತು ಅಂತ ಹೇಳಿ ಹೊರಟು ಹೋದ. ಇವರು ಯಾವ ತರಹದ ಮನುಷ್ಯ ಅಂತ ಹೋಗ್ತಿರುವ ಅವನ ಬೆನ್ನನ್ನು ದಿಟ್ಟಿಸಿ ನೋಡ್ತಿದ್ಲು ಆಕಾಂಕ್ಷ. ಇತ್ತ ಅಖಿಲಾಂಡೇಶ್ವರಿ ಮಧುರೆಯಲ್ಲಿ ಮನೆಯೊಳಗಡೆ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ನಡೆದಾಡ್ತಾ ಇದ್ಲು. ಈ ಶ್ರೀನಿವಾಸ್ ನನಗೆ ಹೇಳದೆ ಎಲ್ಲಿಗೆ ಹೋಗೋದಿಲ್ವಲ್ಲ, ಹೀಗೆ ದಿಢೀರನ್ನೇ ಶರಣಳನ್ನು ಕರ್ಕೊಂಡು ಎಲ್ಲಿಗೆ ಹೋಗ್ಬಿಟ್ಟ. ಎಂದೆಂದಿಗೂ ನನ್ನ ಮಾತನ್ನು ಕೇಳಿಯೇ ಸಾಗಬೇಕಾದವನು ಅವನನ್ನು ಹೇಗೆ ನಿರ್ಲಕ್ಷಿಸ್ಬಿಟ್ಟಿದ್ದು ಎಷ್ಟು ದೊಡ್ಡ ತಪ್ಪಾಯಿತು. ಎಷ್ಟು ಬಾರಿ ಫೋನ್ ಮಾಡಿದ್ರು ಫೋನ್ನೇ ಎತ್ತುತ್ತಿಲ್ವಲ್ಲ. ಆಗಷ್ಟೇ ಹೊರಗಡೆಯಿಂದ ಒಳಗಡೆ ಬಂದ ರಂಜಿತ್, ಅಖಿಲಾಂಡೇಶ್ವರಿಯ ಮಗ. ಯೋಚನೆಯೊಂದಿಗೆ ಆ ಕಡೆಯೂ ಈ ಕಡೆಯೂ ನಡೆದಾಡ್ತಾ ಇದ್ದ ತನ್ನ ಅಮ್ಮನನ್ನು ಕಂಡು, ಏನಮ್ಮ ಸಮಸ್ಯೆ? ನಿನ್ನ ಮಾವನನ್ನು, ಆ ಶರಣಳನ್ನು ಇಬ್ಬರನ್ನ 2 ದಿನದಿಂದ ಕಾಣ್ತಾ ಇಲ್ಲ. ಇಬ್ಬರು ಕಾಣೆಯಾಗಿದ್ದಾರೆ. ನಾನು ಅವರಿಗಾಗಿ ಹುಡುಕ್ತಿದ್ದೀನಿ ಕಣೋ. ಇಷ್ಟು ದಿನ ಇಲ್ಲದೆ ಮಾವನಿಗೆ 2 ದಿನ ಹೋಗಿ ಅಡ್ಕೊಳ್ಳುವರಷ್ಟರ ಮಟ್ಟಿಗೆ ಸಂಬಂಧಿಕರು ಯಾರಿದ್ದಾರೆ ಏನು ಅಂತ ಕೇಳ್ದ. ನನ್ನನ್ನು ಬಿಟ್ಟರೆ ಅವನಿಗೆ ಬೇರೆ ಗತಿ ಇಲ್ಲ. ಒಂದು ವೇಳೆ ಅವನ ಅತ್ತೆಯ ಮನೆಯನ್ನು ಹುಡುಕಿ ಹೋಗಿದ್ದಾನೋ ಏನೋ. ಅಲ್ಲಿಗೆ ಹೋಗಿ ಅವಳನ್ನು ಕರ್ಕೊಂಡು ಬಂದುಬಿಡ್ತೇನೆ. ಆ ಶರಣ್ಯಳಿಗೆ ಫೋನ್ ಮಾಡು. ನಾನು ಬೆಳಗಿನಿಂದ ಹಲವು ಬಾರಿ ಕರೆ ಮಾಡಿದೆ, ಆದರೆ ಎತ್ತುತ್ತಿಲ್ಲಮ್ಮ ಅಂದ. ಹೊಸ ಸಿಮ್ ಕಾರ್ಡ್ ತಗೊಂಡು ಬೇರೆ ನಂಬರಿಂದ ಕಾಲ್ ಮಾಡು. ಅದೂ ಇಲ್ಲ ಅಂದರೆ ಅವಳ ಗೆಳತಿ ಹತ್ತಿರ ಇದ್ದರೆ ಅವಳ ಫೋನಿಂದ ಕರೆ ಮಾಡು. ತಾಯಿಯ ಮಾತಿಗೆ ಹಾಗೆಯೇ ತಲೆಯಾಡಿಸಿ ಬೊಂಬೆಯಂತೆ ವರ್ತಿಸುವವನು ಅವನು. ಅಮ್ಮ, ಮೊದಲು ನನ್ನ ನಂಬರಿಂದ ಕರೆ ಮಾಡ್ತೀನಿ, ಎತ್ತದೇ ಇದ್ದರೆ ಬೇರೆ ನಂಬರಿಂದ ಕರಿತೀನಿ ಅಂದರೆ ಕರೆ ಮಾಡ್ತೀನಿ ಅಂತ ಹೇಳಿ ಅವಳ 10 ಅಂಕೆಯ ಸಂಖ್ಯೆಗಳನ್ನು ಒತ್ತಿ ಕಿವಿಯ ಬಳಿ ಇಟ್ಕೊಂಡ. ಶರಣ್ಯಳ ಫೋನ್ ನಿರಂತರವಾಗಿ ರಿಂಗ್ ಆಗ್ತಾ ಇತ್ತು. ಅದನ್ನು ಕಂಡ ಚಾರುಮತಿ ಅದನ್ನು ತಗೊಂಡು ಯಾರು ಅಂತ ನೋಡಲು ರಂಜಿತ್ ಮಾವ ಅಂತ ಇತ್ತು ಕಾಲಲ್ಲಿ. ಅವಳ ಸಂಬಂಧಿಕರಿರಬಹುದು ಅಂದ್ಕೊಂಡು ಹಲೋ ಅಂದ್ಲು. ತಕ್ಷಣ ಏಯ್ ಶರಣ್ಯ, ಏನು ಮಾಡ್ತಿದೀಯಾ, ಎಲ್ಲಿಗೆ ಹೋದೆ? ಗಂಡಸಿನ ಧ್ವನಿ ಕೇಳಿದ ತಕ್ಷಣ ಹಲೋ ಶರಣ್ಯ ಇಲ್ಲ, 1 ನಿಮಿಷ ಇರಿ ಕೊಡ್ತೀನಿ ಅಂದವಳು. ಏ ಶರಣ್, ನಿಮ್ಮ ಮಾವ ಕರೀತಿದ್ದಾರೆ ಅಂದ್ಲು ಚಾರು. ಅಲ್ಲಿಗೆ ಬಂದ ದೇವಯಾನಿ ಶರಣ್ಯ ಹೊರಗೆ ಮಾವನ ಅಮ್ಮನ ಬಳಿ ಫೋನ್ನಲ್ಲಿ ಮಾತನಾಡ್ತಿದ್ದಾಳೆ ಅಂತ ಹೇಳಲು 1 ನಿಮಿಷ ಅಂದವಳು ಅವಳನ್ನು ಹುಡುಕಿಕೊಂಡು ಹೊರಗೆ ಬಂದು, ಶರಣ್ ನಿನಗೆ ಫೋನ್, ಅಕ್ಕ ಪವಿಯತ್ತೆ ಮಾತನಾಡ್ತಿದ್ದಾರೆ, ಆಮೇಲೆ ಮಾತನಾಡ್ತೀನಿ. ಫೋನ್ನ ಮರುತುದಿಯಲ್ಲಿದ್ದ ಪವಿತ್ರ, ನೀನು ಮಾತನಾಡು ಮಗಳೇ, ನಾನು ನಿನಗೆ ಆಮೇಲೆ ಕರೆ ಮಾಡ್ತೀನಿ ಅಂತ ಹೇಳಿ ಕಾಲನ್ನ ಕಟ್ ಮಾಡಿದ್ಲು ಪವಿತ್ರ. ಏನಮ್ಮ, ಮದುವೆಗೆ ಮುಂಚೆನೇ ಮಾತನಾಡಿ ಅತ್ತೆಯನ್ನು ವಶಪಡಿಸ್ಕೊಳ್ಳಲು ಹೊರಟಿದೆಯಾ ಅಂತ ತಮಾಷೆಯಾಗಿ ಹೇಳಿದ್ಲು ಚಾರು.
ಫೋನ್ನ ಆ ಕಡೆ ಇದ್ದವನಿಗೆ ಎದೆ ಒಡೆದು ಹೋದಂತೆ ಆಯಿತು. ಏನದು ಮದುವೆನಾ ಅಂತ. ಅದೆಲ್ಲ ಏನಿಲ್ಲ ಅಕ್ಕ, ಅವರು ಯಾವುದೋ ಅನುಮಾನ ಕೇಳಿದರು, ಅದ್ರ ಬಗ್ಗೆ ಮಾತನಾಡ್ತಾ ಇದ್ದೆ ಅಂದವಳು ಫೋನ್ನಲ್ಲಿ. ಯಾರಕ್ಕ ಅಂದ್ಲು. ರಂಜಿತ್ ಮಾವ ಅಂತ ಇದೆ ಕಣೆ. ಶರಣ್ಯಳಿಗೆ ಹೆದರಿಕೆ ಆಯಿತು. ಇವರನ್ನು ಬಿಟ್ಟು ಓಡಿ ಬಂದ್ಬಿಟ್ಟಿದ್ದೀವಿ, ಅವ್ರ ಬಳಿ ಮತ್ತೆ ಮಾತನಾಡಬೇಕಲ್ಲ ಅಂತ ಯೋಚಿಸಿದವಳು. ಅಕ್ಕ ಮೊದಲು ಅದನ್ನು ಕಟ್ ಮಾಡಿಬಿಡು ಅಂದ್ಲು. ಅದು ಮರ್ಯಾದೆ ಅಲ್ಲ, ನೀನೇ ಮಾತನಾಡು ಅಂತ ಫೋನ್ನ ಕೊಟ್ಟು ಯಾವುದನ್ನು ಅರಿಯದ ಚಾರುಮತಿ ಮರ್ಯಾದೆಗೆ ಅಂಜಿ ಹೊರಗೆ ಹೋದ್ಲು. ಅವನು, ಶರಣ್ಯ, ನನ್ನನ್ನು ಮೀರಿ ನಿನಗೆ ಮದುವೆ ನಡೆದ್ಬಿಡುತ್ತಾ? ನಿನ್ನ ಅಕ್ಕನ ಕಥೆಯನ್ನು ನಾನು ಬಿಚ್ಚಿಟ್ರೆ ನಿನ್ನ ಜೀವನವೇ ನಾಶವಾಗಿ ಹೋಗುತ್ತೆ. ಮಾವ, ನೀವು ಅನಗತ್ಯವಾಗಿ ಮಾತನಾಡಬೇಡಿ. ನನ್ನ ಅಕ್ಕನ ಜೀವನದ ಬಗ್ಗೆ ಮಾತನಾಡಲು ನೀವು ಯಾರು? ಹಾಗಾದರೆ ನೀನು ಎಲ್ಲಿ ಹೋಗಿ ಅಡ್ಕೊಂಡಿದೀಯಾ? ಅದನ್ನೆಲ್ಲ ನಿಮ್ಗೆ ಯಾಕೆ ಹೇಳಬೇಕು ಅನ್ನೋ ಯಾವುದೇ ಅವಶ್ಯಕತೆ ಇಲ್ಲ. ಅಕ್ಕನಿಗೂ ತಂಗಿಗೂ ಓಡಿ ಹೋಗಿ ಬೇರೆಯವ್ರ ಮನೆಯಲ್ಲಿ ಅಡಗಿಕೊಳ್ಳೋದು ಅಂದರೆ ಅಷ್ಟು ಪ್ರೀತಿಯಾ? ಈಗ ನೀನು ನಿಮ್ಮ ಅಮ್ಮನ ಕಡೆಯ ಸಂಬಂಧಿಕರ ಮನೆಯಲ್ಲಿ ತಾನೇ ಇದೆಯಾ? 2 ದಿನಗಳಲ್ಲಿ ನೀ ಎಲ್ಲಿದೆಯಾ ಅಂತ ಕಂಡು ಹಿಡಿದು ಆ ಊರಿಗೆ ಬಂದುಬಿಡ್ತೀನಿ. ನಾನು ನನ್ನ ಅಮ್ಮನೂ ಬಂದು ನಿಮ್ಮ ಅಕ್ಕನ ನಿಮ್ಮ ಅಕ್ಕ ಏನೆಲ್ಲ ಮಾಡಿದ್ಲು ಅಂತ ಹೇಳಿ ಅವಳು ಜೀವನ ಹೇಗೆ ಮಾಡ್ತಿದ್ದಾಳೆ ಅನ್ನೋದ್ರ ಬಗ್ಗೆ ಎಲ್ರಿಗೂ ಹೇಳ್ತೀನಿ. ಅದರ ನಂತರ ನಿನಗೆ ಹೇಗೆ ಮದುವೆ ಆಗುತ್ತೆ ಅಂತ ನಾನು ಕೂಡ ನೋಡ್ತೀನಿ ಅಂತ ಹೇಳಿದ ರಂಜಿತ್ ಕಾಲನ್ನ ಕಟ್ ಮಾಡ್ದ. ನನಗೆ ಮದುವೆ ಆಗದೇ ಇದ್ರೂ ಪರವಾಗಿಲ್ಲ, ಆದರೆ ನನ್ನ ಅಕ್ಕನ ಬಗ್ಗೆ ಇಲ್ಲಿ ತಿಳಿದ್ರೆ ಅವರು ಏನು ಯೋಚಿಸ್ತಾರೋ ಏನೋ ಅನ್ನೋದೇ ಈಗ ಅವಳ ದೊಡ್ಡ ಚಿಂತೆಯಾಗಿ ಹೋಯಿತು. ಆ ಕ್ಷಣದಲ್ಲೇ ತನ್ನ ಅಕ್ಕನಿಗೆ ಕಾಲ್ ಮಾಡಿದ್ಲು ಶರಣ್ಯ. ಈ ಕತೆ ಮುಂದುವರಿಯೋದು. ಅವನು ಹೇಳ್ದಾಗೆ ಬಂದ್ಬಿಡ್ತಾನ? ಇದನ್ನೆಲ್ಲ ಹೇಗೆ ಸಾಲ್ವ್ ಮಾಡ್ಕೋತಾರೆ ಅಕ್ಕ ತಂಗಿ ಅಂತ ಮುಂದಿನ ಎಪಿಸೋಡಲ್ಲಿ ನೋಡಿ. ಇನ್ನೂ ಕೂಡ ಇಂಟ್ರೆಸ್ಟಿಂಗ್ ಆಗಿದೆ ಮುಂದಿನ ಎಪಿಸೋಡ್. ಧನ್ಯವಾದ. ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ.